ಯರಗಟ್ಟಿ ತಾಲೂಕಿನ ಎಸ್ಕಾಂ ಇಲಾಖೆಯಲ್ಲಿ ಒಂದು ಎಸ್ಕಾಂ ಇಲಾಖೆಯ ಬೈಲೊಂಗಲ್ ಡಿವಿಷನ್ದ ಆಫೀಸರ್ಗಳು ಬಂದು ಮತ್ತು ಯರಗಟ್ಟಿಯ ಎಸ್ಕಾಂ ಇಲಾಖೆಯ ಅಧಿಕಾರಿಗಳು ಬಂದು ರೈನಾಪುರ ಗ್ರಾಮದಲ್ಲಿ ಮತ್ತು ಹಳ್ಳಿಗಳಲ್ಲಿ ಬಿಲ್ ತುಂಬಿಲ್ಲ ಅಂತೇಳಿ ರೈತರ ಮನೆಗಳಿಗೆ ಮತ್ತು ಎಲ್ಲರ ಮನೆಗಳಿಗೆ ನಮ್ಮ ಮನೆಗಳಿಗೂ ಕೂಡ ಜಾಸ್ತಿ ಬಿಲ್ ಮಾಡಿ ಕಟ್ ಮಾಡಲಿಕ್ಕೆ ಬಂದಂಥ ಅಧಿಕಾರಿಗಳನ್ನ ನಾವು ಸರ್ ಯಾಕೆ ಕಟ್ ಮಾಡತ್ತೀರಿ, ನೀವು ಕಟ್ ಮಾಡಬೇಡ್ರಿ, ರೈತರು ಸಂಕಷ್ಟದಲ್ಲಾರು, ನೀವು ತುಂಬಲಿಕ್ಕೆ ಅವಕಾಶ ಕೊಡ್ರಿ, ಕಂತು ಕೊಡ್ರಿ, ತುಂಬ್ತಾರೆ ಎಲ್ಲರೂ ಕೂಡ, ನಾನು ಕೂಡ ತುಂಬಬೇಕು ಬಾಕಿ ಇದ್ದೀನಿ, ನಂದು ಕೂಡ ನಾನು ತುಂಬ್ತೀನಿ ಸರ್, ನನಗೆ ಅವಕಾಶ ಕೊಡ್ರಿ ಅಂತ ಕೇಳಿದಾಗ ಇಲ್ಲ ನಾವು ಕಟ್ಟವರು ನಮ್ಗೆ ಆದೇಶ ಮಾಡಿದ್ರೆ ಬೆಳಗಾವಿ ಜಿಲ್ಲೆಯ ಎಸ್ಕಾಂ ಇಲಾಖೆಯ SC ಅವರು ಆದೇಶ ಮಾಡ್ಯಾರು, ಯಾವುದೇ ಮುಲಾಜಿಲ್ಲ ನೀವು ಕಟ್ ಮಾಡಿರಿ ಅಂತೇಳಿ ಆದೇಶ ಮಾಡ್ಯಾರ ಅಂತ ಹೇಳಿದಾಗ ನಿಮ್ಮ ಆದೇಶ ಪತ್ರ ಎಲ್ಲೈತಿ ಕೊಡ್ರಿ ಅಂತ ಕೇಳಿದಾಗ ಇಲ್ಲ ನಿಮ್ಮ ನಾವು ಕಟ್ಟ ಮಾಡೋರು ಅಂತೇಳಿ ನಮ್ಮ ಮೇಲೆ ಹಲ್ಲೆ ಮಾಡಕ್ಕೆ ಬಂದರು. ಆವಾಗ ನಾವು ಆ ಕಾರ್ ಗಾಡಿ ಹತ್ಕೊಂಡು ಹೊಂಟಿದ್ರು, ನಾವು ಕಾರ್ ಗಾಡಿಯನ್ನು ತಡೆಯಕ್ಕೆ ಹೋದೀವಿ, ನಮ್ಮ ಮೇಲನ್ನು ಹಸಕ್ಕೆ ಬಂದರು. ಇಲ್ಲ ಅಂತ ಅಡ್ಡು ಹೋಗಿ ನಿಂತಾಗ ಆ ಕಾರ್ ಗಾಡಿ ಹವಾ ನಾವು ಕೂಡ ತೆಗೆದೀವಿ. ಆದ್ರೆ ಅದ ನಂತರ ನಾವು ಅಲ್ಲಿಂದ ಬಂದು ಎಲ್ಲ ನಮ್ಮ ರೈತ ಸಂಘದ ಮುಖಂಡರು ಕೂಡಿ ನಾವು ಯರಗಟ್ಟಿಯ ಎಸ್ಕಾಂ ಇಲಾಖೆ ಕಚೇರಿ ಮುಂದೆ ನಾವು 11 ಗಂಟೆಯಿಂದ 4:15 ಗಂಟೆ ಮಟ್ಟನೂ ಹೋರಾಟ ಮಾಡಿದ್ದೀವಿ ಅಲ್ಲಿ ಕುತ್ಕೊಂಡು. ತದನಂತರ AW ಅವರು ಸವದತ್ತಿಯಿಂದ AW ಅವರು SO ಅವರು ಬಂದು ಇಲ್ಲ ನಾವು ಅದನ್ನು ಬಗೆಹರಿಸ್ತೇವೆ, ಬರ್ರಿ ನೀವು ಮಾತಾಡೋಣ ಅಂತೇಳಿ ಹೇಳಿದಾಗ ನಾವು ಮಾತುಕತೆಗೆ ಒಳಗೆ ಅವ್ರ ಆಫೀಸಲ್ಲಿ ಕುಂತಾಗ ಅಲ್ಲಿ ಮಾತುಕತೆ ನಡೆದಾಗ ಸಾಹೇಬ್ರೆ ನೀವು ಕಾಲಾವಕಾಶ ಕೊಡಬೇಕು, ರೈತರಿಗೆ ಸಂಕಷ್ಟದಲ್ಲಿದ್ದಾರು, ರೈತರ ಬೆಳೆಗಳು ಕೂಡ ಸರಿಯಾಗಿ ಬಂದಿಲ್ಲ, ರೈತರು ತೊಂದರೆಯಲ್ಲಿದ್ದಾರು, ನೀವು ಕಂತವಾಗಿ ತುಂಬಲಿಕ್ಕೆ ಅವಕಾಶ ಕೊಡ್ರಿ ಅಂತ ಕೇಳಿದಾಗ ಕೊಡೋಕ್ಕಾಗೋದಿಲ್ಲ, ನಮ್ಗೆ ಆದೇಶ ನಮ್ಮ SC ಅವರು ಮಾಡಿದ್ರು. ಬರ ಆಯಿತು, ಈ ಸಲ ಮಳೆ ಆಯಿತು, ಬೆಳೆ ಹೋದ ಸಲನೂ ಬಂದಿಲ್ಲ, ಈ ಸಲನೂ ಬಂದಿಲ್ಲ. ಈ ಸಲ ಕೂಡ ಒಂದು ಕಡೆ ಮಳೆಯಾಗಿ ನಮ್ಮ ಭಾಗದಲ್ಲಿ ಸಾಕಷ್ಟು ರೈತರು ತೊಂದರೆಯಲ್ಲಿದ್ದಾರು, ಆದರೂ ಕೂಡ ಸರಿಯಾದ ರೇಟ್ ಇಲ್ಲ, ಅದಕ್ಕೆ ಬೆಳೆ ಅಂತ ಬಂದಿಲ್ಲ, ಹಾಕಿದ್ದು ಬಂಡವಾಳ ಕೇಳಿದ್ರೆ ಟೈಮ್ ಕೊಡ್ರಿ, ನಾವು ಟೈಮ್ ಕಂತು ಕೊಡ್ರಿ, ಎಷ್ಟು 10,000 ಇದ್ರೆ ನೀವು ಯಾವ ತಿಂಗಳ 1,000 ತುಂಬಕ್ಕೆ ಅವಕಾಶ ಕೊಡ್ರಿ, ಇಲ್ಲದ್ರೆ ನಾವು ರೈತ ಸಂಘದವ್ರು ಹೋಗಿ ಮನೆ ಹೋಗಿ ನಮ್ಮ ರೈತರಲ್ಲಿ ಮನವಿ ಮಾಡ್ತೀವಿ ಅಂತೇಳಿ ನಾವು ಕೇಳಿದ್ವಿ ರೀ. ಆದರೂ ಕೂಡ ನಮ್ಗೆ ವ್ಯಂಗ್ಯವಾಗಿ ಅವಾಚಿಸ ಏನು ರೈತ ಸಂಘದವರು ನಿಮ್ಮನ್ನು ಭಾಳ ಮಂದಿ ನೋಡೀವಿ ಅಂತೇಳಿ ಅಲ್ಲಿ ಲೈನ್ಮನ್ಗಳು ಮತ್ತು ಮೀಟ್ರ್ ಲೀಡರ್ ಅಂದ್ರೆ ಮೀಟ್ರ್ ಬರೆಯುವಂಥ ಅಲ್ಲಿ ಏನು ಮೀಟ್ರ್ ತುಂಬ್ಕೊಲಿಕ್ಕೆ ಬರ್ತಾರೆ ಅಂಥವರು ಸಿಬ್ಬಂದಿ ವರ್ಗದವರು ಕೂಡ ನಮ್ಮನ್ನು ಜಗ್ಗಾಡಿ ನಮ್ಮನ್ನ ಮೇಲೆ ಅಂಗಿ ಹರಿದು ಒಳಗೆ ಆಫೀಸ್ನಲ್ಲಿ ಕೂತಾಗ ನಾವು ಸಾಹೇಬ್ರಂಬಲ್ಲಿ ಮಾತಾಡುತ್ತೆ ಹಿಂದ್ಗಡೆಯಿಂದ ಬಡ್ದು ನನ್ನ ತಲೆಗೆ ಬಡ್ದು ಆಮೇಲೆ ಈ ಕೈಗೆ ಇಲ್ಲಿ ಪಕ್ಕದಿಂದ ಬಡ್ದು ಇವತ್ತು ಇಲ್ಲೆಲ್ಲ ನನಗೆ ಹಲ್ಲೆ ಮಾಡಿದಾರು. ನನಗೆ ಎದೆಗೆ ಮತ್ತು ಕೈಗೆ ತಲೆಗೆ ಇಲ್ಲೆಲ್ಲ ಅಂಗಿ ಹರಿದು ನಾನು ತಕ್ಷಣ ಎಲ್ಲರೂ ಕೂಡಿ ನಾವು ಪೊಲೀಸ್ ಸ್ಟೇಷನ್ ಯರಗಟ್ಟಿಯ ಉಪ ಪೊಲೀಸ್ ಠಾಣೆಗೆ ಅವರು ಸುಮಾರು 30ರಿಂದ 40 ಮಂದಿ ಅವರೆಲ್ಲರೂ ಕೂಡಿದ್ರು, ಸಿಬ್ಬಂದಿವರೆಗೂ ಮತ್ತು ಲೈಮನ್ಗಳಿಗೂ AW SO ಎಲ್ಲರೂ ಕೂಡಿ ನನ್ನ ಮೇಲೆ ಮತ್ತು ಬೈಲೊಂಗಲ್ ಡಿವಿಷನಿಂದ ಏನು ಎಸ್ಕಾಂ ಅಧಿಕಾರಿಗಳು ಬಂದಿದ್ದರು, ಅವರಲ್ಲಿ ವಿನಂತಿ ಮಾಡಿದ್ರು ಕೂಡ ಅವ್ರ ವಿನಂತಿಗೆ ಇಲ್ಲ ನಾವು ಕಟ್ ಮಾಡೋರ ನಮಗೆ SC ಅವ್ರು ಹೇಳಿದರು ನಿಮಗೆ ಸರ್ಕಾರ ಏನಾರು ಆದೇಶ ಮಾಡಿತ್ತು, ಮುಖ್ಯಮಂತ್ರಿಗಳು ಆದೇಶ ಮಾಡಿದವರು ಆದೇಶ ಪತ್ರ ಕೊಡ್ರಿ ಅಂತೇಳಿ ನಾವು ವಿನಂತಿ ಮಾಡಿದ್ರು ಕೂಡ ನಿನ್ನ ಕೈಯಾಗ ಯಾಕೆ ಆದೇಶ ಪತ್ರ ಕೊಡಬೇಕು ಅಂತೇಳಿ AW ಮುಂದನ ಇವು ಏನು ಲೈಮನ್ಗಳು ಮತ್ತು ಅಲ್ಲಿ ಇರ್ತಕ್ಕಂಥ SO ಮಹಾಂತೇಶ್ ಯರಗಟ್ಟಿ ಅಂತೇಳಿ ಏನು SO ಅದಾರು ಅವರು ಕೂಡ ನನಗೆ ಅವಾಚಿಸಿ ಬಂದಾಗ ನಿಮ್ಮಂಥ ರೈತ ಸಂಘದವ್ರು ಭಾಳ ನೋಡೀವಿ, ನಿಮ್ಮ ನೋಡ್ಕೋತೀವಿ ನಾವು ಅಂತೇಳಿ ನಮಗೆ ಬೆದರಿಕೆ ಅವರು ಪಕ್ಕಡದಿಂದ ಹೊಡೆದ್ರು ಸರ್, ಪಕ್ಕಡದಿಂದ ಹಲ್ಲೆ ಮಾಡಿದರು. ಅದ್ರ ಜೊತೆಗೆ ನಾನು ಒಳಗೆ ಹೋಗಿನ್ಸರೆ ನಮ್ಮವರು ಹೊರಗಡೆ ಹೋಗ್ಬಿಡ್ದು ನಮ್ಮನ್ನು ಒಳಗೆ ಕದ ಹಾಕಿಬಿಟ್ರು, ಕದ ಹಾಕಿ ನಾನು ದುಗಿಸಿ ಒಳಗೆ ಹಾಕಿ ಸುಮಾರು 20ರಿಂದ 30 ಜಾಸ್ತಿ ಜನ ಇದ್ದರು. ಅದರಲ್ಲಿ ಕೆಲವೊಂದಷ್ಟು ಮಂದಿ ಹೆಸರು ನನಗೆ ಗೊತ್ತಿಲ್ಲ. ಆದ್ರೆ FIR ಮಾಡಿದ್ದೇವೆ. FIR ಮಾಡೋಕೆ ನಾವು ಪೊಲೀಸ್ ಸ್ಟೇಷನ್ ಹೋದಾಗ ಪೊಲೀಸ್ PSI ಕೂಡ ಆ ಸ್ಥಳದಲ್ಲಿ ಬಂದರು, ಪೊಲೀಸರು ಬಂದರು. ಬಂದ ನಂತರ ನಾವು ಸರ ನಮ್ಗೆ ಅವಕಾಶ ಕೊಡ್ರಿ, ನಾವು ಬಿಲ್ ಈಗ ಸದ್ಯ ಕಟ್ತೀವಿ, ಆದರೆ ನಮಗೆ ಟೈಮ್ ನಮ್ಗೆ ಕೊಡ್ರಿ, ನಾವು ಸದ್ಯ ತೊಗೊಳ್ಳೋಣ, ಬಿಲ್ ಕಟ್ಟಾಕೋಲ್ಲ PSI ಯರಗಟ್ಟಿ PSI ಮಾಳಿ ಸರ್ ಅಂತೇಳಿ ಅವರು ತುಂಬಕ್ಕಾಗೋಲ್ಲ, ಇಷ್ಟು ತುಂಬೋ ನಾವು ಬಂದು ತುಂಬಿಸ್ತೇವೆ, ನೀವು ತುಂಬ್ತೇವೆ ಇಲ್ಲ ಅಂತೇಳಿ ನಮಗೆ ಧಮಕಿ ಕೊಟ್ಟರು. ಅದ ನಂತರ ಅಲ್ಲಿ ಕೆಲವೊಂದಷ್ಟು ನಾವು ಪೊಲೀಸ್ ಸ್ಟೇಷನ್ಗೆ ಹೋದೀವಿ. ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾವು FIR ತೊಗೊರಿ ಸಾಹೇಬ್ರು ಅಂದಾಗ ನಾವು ಕುರ್ಚಿ ಮೇಲೆ ಕುಂತ್ನಿ, ಕುರ್ಚಿಯಿಂದ ಎದ್ದು ಹೋಗ್ತೇವೆ ಹೊರಗೆ ನಡಿ ಇಲ್ಲಿಂದ ಅಂತೇಳಿ ನಮಗೆ ಕೂಡ ಧಮಕಿ ಕೊಟ್ಟರು ಯರಗಟ್ಟಿಯ PSI ಮಾಳಿ ಸರ್ ಅಂತೇಳಿ. ನಮಗೆ ನ್ಯಾಯ ಎಲ್ಲಿ ಸಿಗ್ತೈತಿ, ನ್ಯಾಯಕ್ಕಾಗಿ ಹೋರಾಟ ಮಾಡಿದರೆ ನಾವು ನ್ಯಾಯ ಕೊಡಿಸ್ಬೇಕು. ಮಾನ್ಯ ಮುಖ್ಯಮಂತ್ರಿಗಳು, ಬೆಳಗಾವಿ ಜಿಲ್ಲಾ SP ಸಾಹೇಬರು ಮತ್ತು ಬೆಳಗಾವಿ ಜಿಲ್ಲಾಧಿಕಾರಿಗಳಲ್ಲಿ ಮತ್ತು ಇಂಧನ ಸಚಿವರಲ್ಲಿ
ಮತ್ತು ಗೃಹ ಸಚಿವರಲ್ಲಿ ನಾವು ವಿನಂತಿಪೂರ್ವಕ ಕೇಳ್ತೇನೆ, ಈ ಮಾಧ್ಯಮದಲ್ಲಿ ಕೂಡ ಕೈ ಮುಗಿದು ಕೇಳ್ತೇನೆ ಅಂತೇಳಿ, ನಮ್ದು ಏನಾದ್ರು ತಪ್ಪಿದ್ರೆ ನೇರವಾಗಿ ಗಲ್ಲು ಶಿಕ್ಷೆ ಆಗಲಿ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾರೆ. ಸೋಮವಾರ ಬೆಳಗಾವಿ ಜಿಲ್ಲಾ ಕಾರ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ರೈತ ಸಂಘ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.